ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ರಾಜಾತಿಥ್ಯದ ವಿಡಿಯೋ ವೈರಲ್ ಆಗ್ತಾ ಇದೆ. ಡಿಜಿಪಿ ಅಲೋಕ್ ಕುಮಾರ್ ಅವರ ವಿರುದ್ಧ ವಿಡಿಯೋ ಮಾಡಿ ಆ ವಿಡಿಯೋನ ವೈರಲ್ ಮಾಡಿದ್ದಾರೆ. ಜೈಲಲ್ಲಿ ಡಿಜಿಪಿ ನಮಗೆ ಮೊಬೈಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕೈದಿಗಳು. ಈ ಸಲ ಕಪ್ ನಮ್ದೆ ಅಂತಾನು ಜೈಲಿನಿಂದ ವಿಡಿಯೋನ ರಿಲೀಸ್ ಮಾಡಲಾಗಿದೆ. ಟಿವಿ ಮೊಬೈಲ್ ಸಪ್ಲೈ ಮಾಡಿದ್ದು ಅಲೋಕ್ ಕುಮಾರ್ ಅನ್ನುವಂತಹ ಹೇಳಿಕೆಯನ್ನ ಆ ವಿಡಿಯೋದಲ್ಲಿ ಕೈದಿಗಳು ನೀಡಿರೋದು ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ನೋಡಿ ನಮ್ಮ ಭೂಮ ಇವನು ಆರ್ಸಿಬಿನೂ ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. DG ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಫ್ರೆಂಡ್ಸ್ ಇಲ್ಲಿದ್ದೀನಿ. ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಮಾಡ್ತಾರೆ ಇವನು. ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ಈ ಸಲ ಕಪ್ ನಮ್ದು. ನೋಡಿ ನಮ್ಮ ಭೂಮ ಇವನು ಆರ್ಸಿಬಿನೂ ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು. ಯಾವುದೋ ಹಾಸ್ಟೆಲ್ ಅಥವಾ ಯಾವುದೋ PGಯ ದೃಶ್ಯಗಳೆಲ್ಲ ಇದು. ಪರಪ್ಪನ ಅಗ್ರಹಾರದ ದೃಶ್ಯ. ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ಮೊಬೈಲ್ ಬಳಕೆ ಆಘಾತಕಾರಿ ಏನೂ ಅಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಇದು ಮಾಮೂಲಾಗಿ ನಡೀತಾನೆ ಇರುತ್ತೆ. ಆದ್ರೆ ಅಲೋಕ್ ಕುಮಾರ್ ಅವರ ಎಂಟ್ರಿಯಾದಂತಹ ನಂತರದಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ ಅಂತ ಭಾವಿಸಲಾಗಿತ್ತು. ಆದ್ರೆ ಬ್ರೇಕ್ ಬಿದ್ದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋಗಳು ಸದ್ಯ ಲಭ್ಯವಾಗ್ತಾ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ಇವರ ಉದ್ದಟತನ ಅಂದ್ರೆ ಅಲೋಕ್ ಕುಮಾರ್ ಅವರೇ ನಮಗೆ ಮೊಬೈಲ್ ಕೊಟ್ಟಿದ್ದಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಆ ರೀತಿಯಾಗಿ ವಿಡಿಯೋಗಳನ್ನ ಮಾಡಿದ್ದಾರೆ. ಕೇವಲ ಒಂದು ಮೊಬೈಲ್, 2 ಮೊಬೈಲ್ ಅಲ್ಲ, ಆ ರೂಮ್ ನಲ್ಲಿರುವಂತಹ ಹಲವರ ಕೈನಲ್ಲಿ ಮೊಬೈಲ್ ಇರೋದನ್ನ ನೀವು ಗಮನಿಸಬಹುದು. ಬಿಂದಾಸ್ ಆಗಿ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಾರೆ, ನ್ಯೂಸ್ ನೋಡ್ತಾರೆ, ಬೇರೆ ವಿಡಿಯೋಗಳನ್ನ ನೋಡ್ತಾರೆ, ರೀಲ್ಸ್ ಗಳನ್ನ ನೋಡ್ತಾರೆ. ಜೈಲಲ್ಲಿದ್ದಾರೋ ಅಥವಾ ಯಾವುದೋ PG, ಯಾವುದೋ ಹಾಸ್ಟೆಲ್ ನಲ್ಲಿದ್ದಾರೋ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡಬೇಕು. ಡಿಜಿಪಿ ಅಲೋಕ್ ಕುಮಾರ್ ಅವರ ಎಂಟ್ರಿ ಆದಂತಹ ನಂತರದಲ್ಲಿ ರಾಜಾತಿಥ್ಯಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಬಿದ್ದಿದೆ ಅಂತ ಹೇಳಲಾಗ್ತಾ ಇತ್ತು, ಬ್ರೇಕ್ ಬಿದ್ದಿದೆ ಅಂತ ಭಾವಿಸಲಾಗ್ತಾ ಇತ್ತು. ಯಾಕಂದ್ರೆ ಡಿಜಿಪಿ ಅಲೋಕ್ ಕುಮಾರ್ ರಾಜ್ಯದ ಬಹುತೇಕ ಎಲ್ಲಾ ಕೇಂದ್ರ ಕಾರಾಗೃಹಗಳಿಗೆ ಭೇಟಿ ಕೊಟ್ಟು ಹೆಚ್ಚಿನ ಕ್ರಮದ ಭರವಸೆಯನ್ನ ಕೊಟ್ಟಿದ್ರು, ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಆದ್ರೆ ಇದೆಲ್ಲದರ ಮಧ್ಯೆ ಪರಪ್ಪನ ಅಗ್ರಹಾರದಿಂದ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಕೈದಿಗಳು ಬಿಂದಾಸ್ ಆಗಿ ಮೊಬೈಲ್ ನ ಬಳಕೆ ಮಾಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.